ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನೋಡೋಣ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ನ ಸಣ್ಣದಾಗಿರೋ ಪ್ರಿವ್ಯೂವನ್ನು. ಟೆಸ್ಟ್ ಸೀರೀಸ್ ಸಖತ್ತಾಗಿ ಸಾಗ್ತಾ ಇದೆ. ಸೊ 3 ಅದ್ಭುತವಾದ ಮ್ಯಾಚಸ್ಗಳು ನಮಗೆ ಈ ಸೀರೀಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆದರೂ ಕೂಡ ಇಂಗ್ಲೆಂಡ್ 2-1 ಲೀಡನ್ನು ಕಾಯ್ದುಕೊಂಡಿದೆ. ಲಾಸ್ಟ್ ಮ್ಯಾಚು ಸಖತ್ತಾಗಿ ಆಗಿತ್ತು. ಸೊ ಕೇವಲ 20 ರನ್ನಿಂದ ಲಾಸ್ಟ್ ಮ್ಯಾಚ್ 22 ರನ್ನಿಂದ ವಿನ್ ಆಗಿದ್ದು ಅಷ್ಟೇ ಇಂಗ್ಲೆಂಡು. ಸೊ ಸಖತ್ತಾಗಿ ಇಂಡಿಯಾ ಫೈಟ್ ಕೊಟ್ಟಿತ್ತು. 3 ಪಂದ್ಯದಲ್ಲೂ ಸಖತ್ತಾಗಿ ಇಂಡಿಯಾ ಫೈಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಕೊನೆಯ ದಿನದಲ್ಲಿ ಸ್ವಲ್ಪ ಕೈ ತಪ್ಪಿದೆ ಅಂತಲೇ ಹೇಳ್ಬೋದು, 2 ಪಂದ್ಯ ಸೋತಿದ್ದು ಕೂಡ. ಸೊ ಈಗ 4ನೇ ಮ್ಯಾಚ್ಗೆ ಹೇಗೆ ಪ್ರಿಪ್ರೇಷನ್ ಮಾಡಿದ್ದಾರೆ, ಹಾಗೆಯೇ ಯಾವ ಥರ ಪ್ಲೇಯಿಂಗ್ 11 ಮಾಡ್ಬೋದು ಎಲ್ಲನೂ ನೋಡೋಣ ಈ ವಿಡಿಯೋದಲ್ಲಿ. ಮ್ಯಾಂಚೆಸ್ಟರ್ನಲ್ಲಿ ಹೇಗೆ ರೆಕಾರ್ಡ್ ಇದೆ, ಇನ್ನೂ ಕೂಡ ಅಲ್ಲಿ ಗೆದ್ದೇ ಇಲ್ಲ. ಸೊ ಅದು ಕೂಡ ನೋಡೋಣ. ಸೊ ರೆಕಾರ್ಡ್ ಹೇಗಿದೆ ನಮ್ಮದು ಅಂತ ಇವತ್ತಿನ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡೋಣ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ 23ರಿಂದ ಅನಿಸುತ್ತೆ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಪಂದ್ಯ. 23ರಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫರ್ಡ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯೋದು. ಸೊ ಅಲ್ಲಿ ಏನು ನಮ್ಮ ರೆಕಾರ್ಡ್ ಅಷ್ಟೇನು ಚೆನ್ನಾಗಿಲ್ಲ, ಯಾಕಂದರೆ ಇದುವರೆಗೂ ಕೂಡ ನಾವು ಅಲ್ಲಿ ಗೆದ್ದೇ ಇಲ್ಲ. ಸೊ 9 ಪಂದ್ಯ ಆಡಿದ್ವಿ ಓಲ್ಡ್ ಟ್ರಾಫರ್ಡ್ ಸ್ಟೇಡಿಯಂನಲ್ಲಿ, 1 ಕೂಡ ವಿನ್ ಆಗಿಲ್ಲ. 4 ಮ್ಯಾಚ್ ಸೋತಿದ್ರೆ 5 ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿದೆ. ಸೊ ಹಾಗಾಗಿ ಇದು ಪಂದ್ಯ ಗೆದ್ದರೆ ಮೊದಲ ಜಯ ಆಗುತ್ತೆ ಆ ಸ್ಟೇಡಿಯಂನಲ್ಲಿ ಭಾರತ ತಂಡದ್ದು. ಸೊ ಇದೇ ಥರ ಈ ಸೀರೀಸ್ನಲ್ಲಿ ಹೆಡ್ಡಿಂಗ್ಲಿಯಲ್ಲಿ ಮೊದಲ ಜಯ ಸಾಧಿಸಿದ್ದೀವಿ, ಅಲ್ಲಿ ಕೂಡ ಗೆದ್ದಿರಲಿಲ್ಲ 1 ಪಂದ್ಯ ಕೂಡ. ಸೊ ಇವಾಗ ಓಲ್ಡ್ ಟ್ರಾಫರ್ಡಲ್ಲೂ ಕೂಡ ಅದೇ ರೀತಿ ಮ್ಯಾಜಿಕ್ ಆಗೋದನ್ನು ನೋಡಬೇಕಾಗುತ್ತೆ ಖಂಡಿತವಾಗ್ಲೂ. ಸೊ ಗೆದ್ದರೆ ಇತಿಹಾಸ ಬರಿಬೋದು ಗಿಲ್ಪಡೆ. ಸೊ ಒಂದೊಳ್ಳೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಇತಿಹಾಸ ರಚನೆ ಮಾಡೋದಕ್ಕೆ. ಸೊ ನೋಡೋಣ ಈಗ ಏನಾಗುತ್ತೆ ಪಂದ್ಯದಲ್ಲಿ ಅಂತ. ಸೊ ಇಂಗ್ಲೆಂಡ್ ಅಂತೂ ಸಖತ್ ಕಾನ್ಫಿಡೆಂಟ್ ಆಗಿರ್ತಾರೆ ಖಂಡಿತವಾಗ್ಲೂ, ಯಾಕಂದರೆ 2 ಪಂದ್ಯ ವಿನ್ ಆಗೋದಲ್ಲದೆ ಹೋದ ಪಂದ್ಯ ಸಖತ್ತಾಗಿ ವಿನ್ ಆಗಿದ್ರು. ಸೊ ಇದರೊಂದಿಗೆ 2-1 ಲೀಡ್ನೊಂದಿಗಿದ್ದಾರೆ ಈ ಸೀರೀಸ್ನಲ್ಲಿ. ಇನ್ನೂ ಕೂಡ 2 ಪಂದ್ಯ ಇದೆ. ಈ ಪಂದ್ಯ ಒಂದಾದರೆ ಇನ್ನೂ 1 ಪಂದ್ಯ ಬಾಕಿ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ ಇಂಗ್ಲೆಂಡ್ ಖಂಡಿತವಾಗ್ಲೂ. ಸೊ ಇಂಡಿಯಾ ಕೂಡ ಕಾನ್ಫಿಡೆಂಟ್ನಲ್ಲೇ ಇರಬೇಕು, ಯಾಕಂದರೆ 3 ಪಂದ್ಯ ಕೂಡ 5 ದಿನದ ತನಕ ಸಖತ್ತಾಗಿಯೇ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇಂಡಿಯಾ. 3 ಪಂದ್ಯ ಏನಿದೆ ಆಗಿರೋದು ಸಖತ್ತಾಗಿ ಬಂದಿದೆ 2 ತಂಡಕ್ಕೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟಾಗಿ. ಸೊ ಇಂಡಿಯಾ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ, ಜಸ್ಪ್ರೀತ್ ಬುಮ್ರಾ ಖಂಡಿತವಾಗ್ಲೂ ಆಡ್ತಾರೆ ಅಂತ ಅನಿಸ್ತದೆ. ಇಷ್ಟೊಂದು ಗ್ಯಾಪ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪಂದ್ಯಕ್ಕೆ ಅವೈಲೇಬಲ್ ಇರ್ಬೋದು. ಸೊ ರಿಷಬ್ ಪಂತ್ ಅವರು ಇರ್ತಾರೆ ಇಲ್ವ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅಷ್ಟೇನು ದೊಡ್ಡ ಇಂಜುರಿ ಎಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದರೆ ಉತ್ತಮ, ಇಲ್ಲಾಂದರೆ ಧ್ರುವ್ ಜುರೆಲ್ ಕಡೆ ನೋಡಬೇಕಾಗುತ್ತೆ. ಸೊ ಪ್ಲೇಯಿಂಗ್ 11 ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ, ರಾಹುಲ್ ಮತ್ತು ಜೈಸ್ವಾಲ್ ಖಂಡಿತವಾಗ್ಲೂ ಓಪನಿಂಗ್ ಮಾಡ್ತಾರೆ, ಅದರಲ್ಲೇನು ಬದಲಾವಣೆ ಇರೋದಿಲ್ಲ ಖಂಡಿತವಾಗ್ಲೂ. ಸೊ ಜೈಸ್ವಾಲ್ 1-2 ಪಂದ್ಯದಿಂದ ಅಷ್ಟೇನು ಫಾರ್ಮ್ನಲ್ಲಿ ಕಾಣ್ತಾ ಇಲ್ಲ, ಅವರು ಫಾರ್ಮ್ಗೆ ಬರಬೇಕಾಗತ್ತೆ ಖಂಡಿತವಾಗ್ಲೂ. ಇನ್ನು ಒನ್ ಡೌನ್ನಲ್ಲಿ ಕರುಣ್ ನಾಯರ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಸಖತ್ತಾಗಿ ಕಾಣಿಸ್ತಿದ್ರು, ಅವ್ರಿಗೆ ಲಕ್ ಕೈ ಹಿಡಿತಾ ಇಲ್ಲ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಂಡಿದ್ದಾರೆ, ಎಲ್ಲ ಮ್ಯಾಚ್ ಆಡಿರೋದು ಸಖತ್ತಾಗಿ ಬ್ಯಾಟ್ ಮಾಡಿದ್ದಾರೆ ಇನ್ಫ್ಯಾಕ್ಟು. ಸೊ ಲಕ್ ಅವ್ರ ಕಡೆ ಇಲ್ಲ ಅಂತಲೇ ಹೇಳ್ಬೋದು. ಮತ್ತೊಂದು ಚಾನ್ಸ್ ಪ್ರಾಬಬ್ಲಿ ನೋಡ್ಬೋದು, ಇಲ್ಲಾಂದರೆ ಸಾಯಿ ಸುದರ್ಶನ್ ಇನ್ನೊಂದು ಚಾನ್ಸ್ ಕೊಡ್ಬೋದು ಅಂತ ಅನಿಸ್ತದೆ. ಅವ್ರಿಗೂ ಕೂಡ ಒಂದೇ ಚಾನ್ಸ್ ಕೊಟ್ಟಿದ್ದೀವಿ ಸೀರೀಸ್ನಲ್ಲಿ. ಇನ್ನು ಅದಾದ ಬಳಿಕ ಶುಭ್ಮನ್ ಗಿಲ್ ಹಾಗೆಯೇ ರಿಷಬ್ ಪಂತ್ ಹಾಗೆಯೇ ಹೇಳ್ದಾಗೇ ಲಾಸ್ಟ್ ಮ್ಯಾಚ್ ಇಂಜುರಿ ಆಗಿತ್ತು, ಕೀಪಿಂಗ್ ಕೂಡ ಮಾಡಿರಲಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ರಿಕವರ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಬರ್ಬೋದು ಅವರೇ. ಅವರಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗಿ ಆಡಿದ್ದಾರೆ, ಅವರೇ ಇರ್ತಾರೆ. ಜಡೇಜಾ ಕೂಡ ಸಖತ್ತಾಗಿ ಆಡಿದ್ದಾರೆ, ಸುಂದರ್ ಕೂಡ ಸಖತ್ತಾಗಿ ಆಡಿದ್ದಾರೆ. ಇವರಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ. ಆಕಾಶ್ದೀಪ್, ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಈ 3 ಜನ ಕೂಡ ಹಾಗೇ ಇರ್ತಾರೆ ಅಂತ ಅನಿಸ್ತಾ ಇದೆ. ಆಕಾಶ್ದೀಪ್ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು ಬೌಲ್ ಮಾಡಬೇಕಾದ್ರೆ. ಸೊ ಅವರು ಫಿಟ್ ಇಲ್ಲ ಅಂದರೆ ಬೇರೆ ಯಾರಿಗಾರು ಕಡೆ ನೋಡ್ಬೋದು. ಹರ್ಷ್ದೀಪ್ ಕೂಡ ಇಂಜುರಿ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಮೋಸ್ಟ್ ಪ್ರಾಬಬ್ಲಿ ಹರ್ಷ್ದೀಪ್ ಇಲ್ಲ ಅಂತ ಹೇಳಿದ್ರೆ ಆಕಾಶ್ದೀಪೇ ಇರ್ಬೋದು, ಇಂಜುರಿ ಇನ್ಫ್ಯಾಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ. ಇಲ್ಲಾಂದರೆ ಮತ್ತೊಮ್ಮೆ ಪ್ರಸಿದ್ಧ ಕೃಷ್ಣ ಕಡೆಗೆ ಬರ್ತಾರೆ. ನೋಡೋಣ ಏನೇನಾಗುತ್ತೆ ಅಂತ. ತುಂಬ ಟೈಮ್ ಇರೋದ್ರಿಂದ ಆಕಾಶ್ದೀಪ್ ಕೂಡ ಇಂಜುರಿ ಆಗಿದ್ರೂ ಕೂಡ ಬರ್ಬೋದು. ಸೊ ಇದೇ ಫೇಸ್ ಟ್ರಯೋ ಇರ್ಬೋದು ಮುಂದಿನ ಪಂದ್ಯಕ್ಕೂ ಕೂಡ. ಹಾಗಾಗಿ ಒಳ್ಳೆ ಬಾಲಿಂಗ್ ಇದೆ ಅಂತ ಆಯಿತು ನಮ್ಮ ಕಡೆ. ಸೊ ಇನ್ನು ಇಂಗ್ಲೆಂಡ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಮ್ಯಾಚ್ 2 ವಿನ್ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಹೈ ಆಗಿರುತ್ತೆ ಅವ್ರದ್ದು ಕೂಡ. ಕ್ರಾವ್ಲೆ ಅವ್ರ ಕಡೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇಲ್ಲ, ಚೇಂಜ್ ಏನು ಮಾಡೋದು ಡೌಟ್ ಅಂತ ಅನಿಸುತ್ತೆ. ಅವ್ರ ಕಡೆನೇ ಇರ್ಬೋದು, ಇನ್ನೊಂದು ಪಂದ್ಯ ಚಾನ್ಸ್ ಕೊಡ್ಬೋದು. ಕ್ರಾವ್ಲೆ ಮತ್ತು ಡಕೆಟ್ ಓಪನಿಂಗ್ ಮಾಡಿದ್ರೆ, ಓಲಿ ಪೋಪ್ ಚೆನ್ನಾಗಿ ಆಡ್ತಿದ್ದಾರೆ, ಅವರು 1 ಡೌನ್ನಲ್ಲಿ ಬರ್ತಾರೆ. ಅದಾದ ಬಳಿಕ ರೂಟ್ ಕೇಳೋದೇ ಬೇಡ, ಸಖತ್ ಫಾರ್ಮ್ನಲ್ಲಿದ್ದಾರೆ. ಸೊ ಅವರೇ ಇರ್ತಾರೆ. ಅದಾದ ಬಳಿಕ ಹೇಳಬೇಕು ಅಂದರೆ ಬ್ರೂಕ್ ಮತ್ತು ಬೆನ್ ಸ್ಟೋಕ್ಸ್ ಅವರು ಕೂಡ ಹಾಗೆಯೇ ಇರ್ತಾರೆ.
ಇವರು ಪ್ಲೇಯಿಂಗ್ 11 ಸೇಮ್ ಆಡಿಸ್ಬೋದು ಅಂತ ಅನಿಸ್ತಾರೆ. ಒಂದು ಪೋರ್ಸಡ್ ಚೇಂಜ್ ಮಾಡ್ತಾರೆ ಖಂಡಿತವಾಗ್ಲೂ. ಬಶೀರ್ ಅವರು ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಜಾಕೋಬ್ ಬೆಥೆಲ್ನ ತರ್ಬೋದು ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಆಲ್ರೌಂಡರ್ ಆಗಿರೋದ್ರಿಂದ ಇನ್ನೊಬ್ಬನ ಬ್ಯಾಟಿಂಗ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನೊಬ್ಬ ಪ್ಲೇಯರನ್ನ. ಸೊ ಹಾಗಾಗಿ ಜಾಕೋಬ್ ಬೆಥೆಲ್ ತಂದರೆ ಒಳ್ಳೆ ಅಡ್ವಾಂಟೇಜ್ ತಗೊಳ್ತಾರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡು. ಇಲ್ಲಾಂದರೆ ಡಾವ್ಸನ್ ಅವ್ರನ್ನ ಸ್ಕ್ವಾಡ್ಗೆ ಲೇಟೆಸ್ಟಾಗಿ ಆ್ಯಡ್ ಮಾಡಿರೋದ್ರಿಂದ ಅವರನ್ನೇ ಹಾಕ್ಕೊಳ್ತಾರೆ. ಉಳಿದನ್ನು ಬಿಟ್ಟರೆ ಎಲ್ಲರೂ ಆಡ್ತಾರೆ. ಸೊ ಜೋಫ್ರಾ ಆರ್ಚರ್ 2 ಮ್ಯಾಚ್ ಆಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ಈ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ಆಡ್ತಾರೆ ಅಂತಲೇ ಹೇಳ್ಬೋದು. 4th ಟೆಸ್ಟು ಆಡ್ಬೋದು. ಸೊ ಹಾಗಾಗಿ ಇವರ ಪ್ಲೇಯಿಂಗ್ 11ನಲ್ಲಿ ಏನೋ ಅಷ್ಟು ಬದಲಾವಣೆ ತರೋದಿಲ್ಲ ಅಂತ ಅನಿಸುತ್ತೆ. ಒಂದು ಪೋರ್ಸಡ್ ಚೇಂಜು ಬಶೀರ್ ಅವ್ರನ್ನ ತೆಗೆದು ಡಾವ್ಸನ್ ಅಥವಾ ಬೆಥೆಲ್ ಅವ್ರಿಗೆ ಹೋಗ್ಬೋದು. ಬೆಥೆಲ್ ಕಡೆ ಹೋದರೆ ಬ್ಯಾಟಿಂಗ್ ಕೂಡ ಸಿಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ಬೋದು. ಡಾವ್ಸನ್ ಕೂಡ ಪ್ರಾಬಬ್ಲಿ ಆಡ್ತಾರೆ ಅನಿಸುತ್ತೆ. ಆದರೆ ಬೆಥೆಲ್ ಓಡಿ ಲೆವೆಲ್ಗೆ ಆಡ್ತಾರೆ ಅಂತ ಹೇಳ್ಬೋದು ಟೆಸ್ಟನ್ನು. ಸೊ ಹಾಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇವ್ರದ್ದು ಸೆಟ್ ಟೀಮೇ ಆಡಿಸ್ಬೋದು ಅಂತ ಅನಿಸ್ತಾ ಇದೆ. ಇನ್ನು 23ಕ್ಕೆ ಇರೋದು ಈ ಪಂದ್ಯ. ಸೊ ಸಾಕಷ್ಟು ಗ್ಯಾಪ್ ಸಿಕ್ಕಿದೆ ಇದರ ನಡುವೆ. ಯಾರು ಹೆಚ್ಚು ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಮ್ಯಾಚ್ನಲ್ಲೇ ನೋಡಬೇಕಾಗಿದೆ. ಆಗಲೇ ಹೇಳಿದಾಗೇ ಇನ್ನೂ ಕೂಡ ಅಲ್ಲಿ ಗೆದ್ದಿಲ್ಲ. ಅದನ್ನು ಸರಿಪಡಿಸ್ಕೊಳ್ತಾರೆ ಅಂತ ನೋಡಬೇಕು ಭಾರತ. ಮೊದಲ ಚಾನ್ಸ್ ಇದೆ ಅಲ್ಲಿ ವಿನ್ ಆಗೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ.